ಮದುವೆ ಆಗೋದಾಗಿ ನಂಬಿಸಿ ಯುವತಿಗೆ ವಂಚನೆ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅಪ್ಡೇಟ್ ಬಂತು. ಇಬ್ಬರನ್ನ ಕೂಡ ಅತ್ಯಾಚಾರ ಆರೋಪದಡಿಯಲ್ಲಿ ಸದ್ಯ ಇಬ್ಬರನ್ನ ಕೂಡ ಸಸ್ಪೆಂಡ್ ಮಾಡಿಬಿಟ್ರು. ಬೇಬಿ, ಚಿನ್ನು, ಮುದ್ದು, ಬಂಗಾರ, ಊಟ ಆಯ್ತಾ, ಟೀ ಆಯ್ತಾ, ಕಾಫಿ ಆಯ್ತಾ, ಆ ರೀತಿಯಾಗಿ ಚಾಟ್ ಮಾಡ್ತಾರೆ. ಇಡೀ ಪೊಲೀಸ್ ಇಲಾಖೆನೇ ನಾಚಿಕೆ ಪಡುವಂತ ಸುದ್ದಿ. ವಿಡಿಯೋ ಕಾಲ್ ಮಾಡುವಂತ ಪಿಡಿಸ್ತಾ ಇದ್ರಂತೆ. ಅದೇನು ಡ್ಯೂಟಿ ಮಾಡ್ತಿದ್ರು ಏನು ಕತೆನೋ ಗೊತ್ತಿಲ್ಲ. ರಕ್ಷಣೆ ಬೇಕು ಅಂತ ನಿಮ್ಮ ಠಾಣೆಗೆ ನಾವು ಬರ್ತೀವಿ ಅಂತಂದಾಗ ನಮಗೆ ರಕ್ಷಣೆ ಕೊಡ್ತೀರಾ ಅಥವಾ ನೇರವಾಗಿ ಮಂಚಕ್ಕೆ ಕರಿತೀರಾ ಸ್ವಾಮಿ? ಹಾಯ್, ಹಲೋ, ನಮಸ್ಕಾರ. ರೆಬೆಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಎಸ್, ರಾಜ್ಯಾದ್ಯಂತ ಸಾಕಷ್ಟು ಸುದ್ದಿಯನ್ನ ಆಗಿತ್ತು. ಪೊಲೀಸ್ ಇಲಾಖೆಯ ಮೇಲೆ ಒಂದಿಷ್ಟು ಕಳಂಕ ಬಂದ್ಬಿಟ್ಟಿತ್ತು. ಏನಪ್ಪಾ, ಪೊಲೀಸ್ ಇಲಾಖೆಯಲ್ಲಿ ಇಂಥ ನಾಯಕರಿದ್ದಾರೆ, ಇಂಥ ದಕ್ಷ ಅಧಿಕಾರಿ ಇದ್ದಾರೆ ಅಂತ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಅನ್ಕೊಳ್ತಾ ಇದ್ವಿ. ಆದರೆ ಮದುವೆ ಆಗೋದಾಗಿ ನಂಬಿಸಿ ಯುವತಿಗೆ ವಂಚನೆ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅಪ್ಡೇಟ್ ಬಂತು. ನೋಡಪ್ಪ, ಹಿಂಗಾಗೋಗ್ಬಿಡ್ತು, ಹಿಂಗಾಯಿತು, ಏನು ಕತೆ ಅಂತಂದಾಗ ಸಹಜವಾಗಿ ಗಮನಿಸಿರ್ತೀರಾ. ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಲವಿ ಡವಿಯನ್ನು ನಡೆಸಿದ್ರು, ಏನು ಕತೆ ಅಂತ. ಯಾಕಂದರೆ ಕರ್ನಾಟಕದಾದ್ಯಂತ ಕರ್ನಾಟಕ ಪೊಲೀಸರೇ ಒಂದು ಕಡೆ ತಲೆ ತಗ್ಗಿಸುವಂಥ ಘಟನೆ ಅದು. ಸಾಕಷ್ಟು ಜನ ಮಾತಾಡ್ಕೊಳ್ತಾ ಇದ್ರು, ಎಂಥ ಪೊಲೀಸ್ ಅಧಿಕಾರಿ ಮಾರಾಯ, ಏನು ಪೊಲೀಸ್ ಇಲಾಖೆಯಲ್ಲಿ ಏನು ರಕ್ಷಕರಿದ್ದಾರಾ ಅಥವಾ ಭಕ್ಷಕರಿದ್ದಾರಾ ಅಂತ ಎಲ್ಲರೂ ಮಾತಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತು. ಏನಾಗೋಗ್ಬಿಡ್ತು, ಏನು ಕತೆ ಅಂತಂದಾಗ ಇಡೀ ಕಂಪ್ಲೀಟ್ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀವಿ. ನೋಡಿ, ಅಲ್ಲಿ ಸಂತ್ರಸ್ತೆ ಮಹಿಳೆ ಒಂದಿಷ್ಟು ನನಗೆ ಅನ್ಯಾಯ ಆಗಿದೆ, ನನಗೆ ಮೋಸ ಆಗಿದೆ, ಯಾರೋ ಒಬ್ಬರು ನನಗೆ ಹಣ ಕೊಡಬೇಕಾದವರು ನನಗೆ ಹಣ ಕೊಟ್ಟಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ, ಅಂತಂದರೆ ಅವರ ಸಂಬಂಧಿಕರಲ್ಲಿ ಒಂದಿಷ್ಟು ಸ್ನೇಹಿತರುಗಳಲ್ಲಿ ಒಂದಿಷ್ಟು ಹಣದ ವಂಚನೆ ಆಗೋಗ್ಬಿಟ್ಟಿತ್ತು. ಅಂತಂದರೆ ಸರಿ ಸುಮಾರು 1 ಲಕ್ಷಾಂತರ ರೂಪಾಯಿ ಬರಬೇಕಾಗಿತ್ತು, ಆ ಅಮೌಂಟು ಬರಲಿಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ, ಸ್ಥಳೀಯ ಪೊಲೀಸ್ ಠಾಣೆ, ಯಾವುದಪ್ಪ, ಡಿಜೆ ಹಳ್ಳಿ ಪೊಲೀಸ್ ಠಾಣೆ ಇದೆ. ಸೊ ಆ ಡಿಜೆ ಹಳ್ಳಿ ಪೊಲೀಸ್ ಠಾಣೆಗೆ ಹೋದಂಥ ಸಂದರ್ಭದಲ್ಲಿ ಒಂದಿಷ್ಟು ಪರಿಚಯ, ಅಲ್ಲಿರುವಂಥ ಇನ್ಸ್ಪೆಕ್ಟರು ಒಂದಿಷ್ಟು ಈ ರೀತಿ ಆಗಿದೆ, ನನಗೆ ಮೋಸ, ಒಂದಿಷ್ಟು ದುಡ್ಡು ಬರಬೇಕಾಗಿತ್ತು ಸ್ವಾಮಿ, ಆ ದುಡ್ಡು ಬಂದಿಲ್ಲ, ಅವೆಲ್ಲವೂ ಕೂಡ ಒಂದಿಷ್ಟು ರಿಕವರಿ ಮಾಡಿಕೊಟ್ಬಿಡಿ ಅಂತ ಹೇಳ್ತಾರೆ. ಸೊ ಆದಾಗ ಒಂದಿಷ್ಟು ವಿಚಾರಣೆಯು ಕೂಡ ನಡೆಯುತ್ತೆ, ಒಂದಿಷ್ಟು ಹಂಗೆ ಹಿಂಗೆ ಆರಂಭ ಆಗುತ್ತೆ. ಯಾರು ಕೊಡಬೇಕಾಗಿತ್ತು, ಎಷ್ಟು ದುಡ್ಡು ಕೊಡಬೇಕಾಗಿತ್ತು, ಯಾವಾಗ ಕೊಟ್ಟಿದ್ರಿ ನೀವು, ಆ ರೀತಿಯಾಗಿ ಪೊಲೀಸರು ಒಂದಿಷ್ಟು ವಿಚಾರಣೆ ಮಾಡ್ತಾರೆ. ಆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡಬೇಕಾಗಿದೆ, ನಿಮ್ಮ ನಂಬರ್ ಕೊಡಿ ಅಂತಂದಾಗ ಸಹಜವಾಗಿ ಠಾಣೆಗೆ ಹೋದಂಥ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟ್ರು ಒಂದು ನಂಬಿಕೆಯಿಂದಾಗಿ ನಂಬರ್ ಕೊಡ್ತಾರೆ. ನಂಬರ್ ಕೊಟ್ಟಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ಇನ್ಸ್ಪೆಕ್ಟ್ರು ಮತ್ತು ASI ಆಗಿರುವಂಥ ಪ್ರಕಾಶ್ ರಾಥೋಡ್ ಇವರಿಬ್ಬರಿಗೂ ಕೂಡ ಒಂದು ರೀತಿಯಾಗಿ ಪ್ರಮುಖವಾಗಿ ಅಂತಂದರೆ ಇಲ್ಲಿ ಸಂತ್ರಸ್ತೆ ಆರೋಪ ಮಾಡ್ತಾ ಇರುವಂಥದ್ದು ಈ ರೀತಿಯಾಗಿ ಏನಪ್ಪ ಅಂತಂದರೆ ಇವ್ರು ಯಾವ ರೀತಿಯಾಗಿ ಮೋಸ ಮಾಡಿದ್ರು ಅದೆಲ್ಲವೂ ಕೂಡ ಮುಂದಿನ ಹೇಳ್ತಾ ಹೋಗ್ತೀನಿ ನಿಮಗೆ. ಬಟ್ ಪ್ರಮುಖವಾಗಿ ಏನಾಗೋಗ್ಬಿಡುತ್ತೆ ಅಂತಂದರೆ ಈ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ಆವಾಗ ಸಹಜವಾಗಿ ನಂಬರ್ ಎಕ್ಸ್ಚೇಂಜ್ ಆದಂಥ ಸಂದರ್ಭದಲ್ಲಿ ಲವ್ವಿ ಡವ್ವಿ ಆರಂಭ ಆಗುತ್ತೆ. ಸಹಜವಾಗಿ ಇಬ್ಬರು ಕೂಡ ಸಲಿಗೆ ಬೆಳೆದು ಬಿಡುತ್ತೆ. ಅಂತಂದರೆ ಈ ಸಂತ್ರಸ್ತೆಗೆ ಹಿಂಗಾಗೋಗ್ಬಿಟ್ಟಿತ್ತು ಅಂತಂದರೆ ಈ ಹಿಂದೆಯೂ ಕೂಡ ಒಂದಿಷ್ಟು ಪ್ರೀತಿ ಪ್ರೇಮ ಆಗೋಗ್ಬಿಟ್ಟು ಒಂದಿಷ್ಟು ಮೋಸ ಆಗಿಬಿಟ್ಟಿತ್ತು. ಮೋಸ ಆದಾಗ ಇದೆಲ್ಲವೂ ಕೂಡ ಈ ಇನ್ಸ್ಪೆಕ್ಟರ್ ಆಗಿರುವಂಥ ಸುನಿಲ್ ಮುಂದೆ ಹೇಳುವಂಥ ಕೆಲಸವನ್ನು ಮಾಡಿದರು. ನನಗೆ ಈ ರೀತಿ ಮೋಸ ಆಗಿದೆ, ನನಗೆ ಭಾಳ ಕೊಡ್ತೀನಿ ಅಂತ ಹೇಳಿದ್ದ, ನಾನು ತುಂಬ ಪ್ರೀತಿ ಮಾಡಿದ್ದೆ, ನನಗೆ ನಂಬಿಸಿದ್ದ, ಅದಾದ ನಂತರ ನನಗೆ ಕೈ ಕೊಟ್ಟ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ. ಸೊ ಇದೆಲ್ಲವೂ ಕೂಡ ಯಾರಿಗೆ ಹೇಳ್ತಾರೆ, ಇನ್ಸ್ಪೆಕ್ಟರ್ ಸುನಿಲ್ ಮುಂದೆ ಈ ಸಂತ್ರಸ್ತೆ ಎಲ್ಲವೂ ಕೂಡ ಹೇಳ್ತಾಳೆ, ನನಗೆ ಹಿಂಗಾಗೋಗ್ಬಿಟ್ಟಿದೆ, ನನಗೆ ಹಿಂಗೆ ಮೋಸ ಮಾಡಿದ್ದಾರೆ ಇದೆಲ್ಲವೂ ಕೂಡ ಹೇಳಿದ ಬಳಿಕ ಇದು ಬಿಡಿ, ಮುಂದಿನ ಜೀವನ ನೋಡ್ಕೊಳ್ಳೋಣ, ತುಂಬ ಒಳ್ಳೆ ಅದ್ಭುತವಾಗಿ ಒಂದು ಮನೆ ಮಾಡಿಕೊಡ್ತೀನಿ, ಬ್ಯೂಟಿ ಪಾರ್ಲರ್ ಓಪನ್ ಮಾಡಿಕೊಡ್ತೀನಿ, ಆ ರೀತಿಯಾಗಿ ಒಂದಿಷ್ಟು ಸಲಿಗೆ ಬೆಳೆಯುತ್ತೆ. ಎಲ್ಲಿವರೆಗೂ ಸಪ್ರೇಟ್ ಮನೆ ಮಾಡ್ತೀವಿ ಅನ್ನೋ ಮಟ್ಟಿಗೆ ಅಲ್ಲಿವರೆಗೂ ಬೆಳೆದೋಗ್ಬಿಡುತ್ತೆ. ಅಲ್ಲಿಂದ ಏನಾಗ್ಬಿಡುತ್ತೆ, ಮನೆಯನ್ನು ಹುಡ್ಕೊಳ್ಳುವಂಥ ಕೆಲಸ ಮಾಡ್ತಾಳೆ ಸಂತ್ರಸ್ತೆ ಎಲ್ಲವೂ ಕೂಡ. ಅಂತಂದರೆ ಈ 16K ರೆಂಟ್ ಇದೆ, ಅಲ್ಲಿ 11K ರೆಂಟ್ ಇದೆ, ಅಲ್ಲಿ ಪ್ರೈವೇಸಿ ಇದೆಯಾ, ಅಥವಾ ನಮ್ಮ ಕಾರ್ ಬಂದು ನಿಲ್ಲೋದಕ್ಕೆ ಜಾಗ ಇದೆಯಾ, ಅಥವಾ ನಾನು ಬಂದು ಹೋಗಿದ ಮೇಲೆ ಯಾರಿಗೂ ಕೂಡ ಗೊತ್ತಾಗಬಾರ್ದು, ಆ ರೀತಿಯಾಗಿ ಒಂದಿಷ್ಟು ಚಾಟ್ಗಳು ಆರಂಭ ಆಗುತ್ತೆ. ಮನೆಗೆ ಬನ್ನಿ, ಮನೆಗೆ ಬಂದರೆ ನಮ್ಮ ಫ್ರೆಂಡ್ ಅಂತ ಹೇಳ್ತೀನಿ ನನ್ನ ಅಂಟಿಗೆ, ಈ ರೀತಿಯಾಗಿ ಅಂತಂದರೆ ಪ್ರತಿಯೊಂದು ಕೂಡ ಚಾಟನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಳೆ. ಅದರ ಜೊತೆಗೆ ಬೇಬಿ, ಚಿನ್ನು, ಮುದ್ದು, ಬಂಗಾರ, ಊಟ
ಆಯಿತಾ, ಟೀ ಆಯಿತಾ, ಕಾಫಿ ಆಯಿತಾ, ಇವೆಲ್ಲವೂ ಕೂಡ ಸಹಜವಾಗಿ ಚಾಟ್ ಮಾಡ್ತಾ 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 ಅಂದರೆ ದಿನ ಬೆಳಗಾಗ್ತಿದ್ದ ಹಾಗೆ ಒಂದಿಷ್ಟು ಸಂಬಂಧಗಳು ಯಾವ ರೀತಿಯಾಗಿ ಬೆಳೆಯುತ್ತೆ ಅದೇ ರೀತಿಯಾಗಿ. ಯಾಕಂದರೆ ಸರಿಸುಮಾರು 18 ವರ್ಷ 20 ವರ್ಷದ ಯುವಕ ಯುವತಿಯರು ಒಂದಿಷ್ಟು ಪ್ರೀತಿ ಪ್ರೇಮದಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಚಾಟ್ ಮಾಡ್ತಾರಲ್ಲ, ಆ ರೀತಿಯಾಗಿ ಚಾಟ್ ಮಾಡ್ತಾರೆ. ಅಂತಂದರೆ ಇದು ಪೊಲೀಸ್ ಇಲಾಖೆನೇ ಒಂದಿಷ್ಟು ನಾಚಿಕೆ ಪಡುವಂಥ ಸುದ್ದಿ. ಇದು ಇಡೀ ಪೊಲೀಸ್ ಇಲಾಖೆನೇ ನಾಚಿಕೆ ಪಡುವಂಥ ಸುದ್ದಿ, ಅಷ್ಟರ ಮಟ್ಟಿಗೆ ಆ ರೀತಿಯಾಗಿ. ಸೊ ಅದೆಲ್ಲವೂ ಕೂಡ ಒಂದು ಕಡೆ ಆಗ್ತಾ ಇದ್ದ ಹಾಗೆ ನನಗೆ ಮೋಸ ಮಾಡಿಬಿಟ್ಟಿದ್ರು, ಹಿಂಗೆ ಮಾಡಿಬಿಟ್ಟಿದ್ರು, ಹಂಗೆ ಮಾಡಿಬಿಟ್ರು ಅಂತ ಸಂತ್ರಸ್ತೆ ಒಂದಿಷ್ಟು ಅಳನನ್ನು ತೋಳೋದಕ್ಕೆ ಆರಂಭ ಮಾಡಿಬಿಡ್ತಾಳೆ. ನನಗೆ ಮೋಸ ಮಾಡಿಬಿಟ್ರು, ನನಗೆ ಈ ರೀತಿಯಾಗಿ ನಂಬಿಸಿದ್ರು, ನನಗೆ ಮನೆ ಮಾಡಿಕೊಡ್ತೀನಿ ಅಂತ ಹೇಳಿದರು, ನಾನು ಹಂಗೆ ಮಾಡ್ತೀನಿ ಅಂತ ಹೇಳಿದರು, ಹೀಗೆಲ್ಲವೂ ಕೂಡ ನಂಬಿಸಿ ನನಗೆ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಹೋಟೆಲ್ಗೆ ಕರೆಸಿ, ಮನೆಗೆ ಕರೆಸಿ, ಹೆಂಡತಿ ಊರಿಗೆ ಹೋಗಿದ್ದಾಳೆ ಮನೆಗೆ ಬಾ ಅಂತ ಎಲ್ಲ ಕರೆಸಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾಳೆ ಅಂತ ಸ್ವತಃ ಸಂತ್ರಸ್ತೆ ಆರೋಪವನ್ನು ಮಾಡ್ತಾಳೆ. ಈ ಆರೋಪ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲರ ಅಂದ್ಕೊಳ್ತೀವಿ, ಏನ್ರಿ ಇದು, ಏನಾಗ್ತಾ ಇದೆ, ಹಾಗಾದರೆ ಪೊಲೀಸ್ ಇಲಾಖೆಯಲ್ಲಿ ಏನು ನಡೀತಾ ಇದೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ. ಇದೆಲ್ಲವೂ ಕೂಡ ಒಂದಿಷ್ಟು ದೂರು ಕೊಡುವಂಥ ಕೆಲಸ ಆಗುತ್ತೆ. ಅದಾದ ನಂತರ ಸಂತ್ರಸ್ತೆ ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಸುನೀಲ್ ಹಾಗೆ ASI ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗ್ಬಿಡುತ್ತೆ. ಒಂದು ಕಡೆ ಮಿಡಿಯೇಟರ್ ಆಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡಿಬಿಟ್ರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಸೊ ಈ ಸಂತ್ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಹೋದಾಗ ASI ಅವರು ಒಂದು ಮಾತನ್ನು ಹೇಳ್ತಾರಂತೆ ಸಂತ್ರಸ್ತೆಗೆ. ಏನಪ್ಪ ಅಂತಂದರೆ, ನೀನು ಒಬ್ಬಳೇ ಅಲ್ಲಪ್ಪ, ತುಂಬ ಜನ ಹೋಗಿಬಿಟ್ಟಿದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಅಂತಂದರೆ ಪೊಲೀಸ್ ಇಲಾಖೆಯಲ್ಲಿ ಏನು ನಡೀತಾ ಇದೆ, ಪೊಲೀಸ್ ಇಲಾಖೆ ಮಾನ ಮರ್ಯಾದೆ ಕಳಂಕವನ್ನು ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಇವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳುವಂಥವ್ರು ಯಾರೂ ಇಲ್ವಾ? ಇದೇ ಜಾಗದಲ್ಲಿ ಬೇರೆ ಯಾವುದಾದ್ರೂ ಒಂದು ವ್ಯಕ್ತಿ ಇದ್ದಿದ್ರೆ ಇಷ್ಟೊತ್ತಿಗೆ ಬಡದು ಬಾಯಿಗೆ ಹಾಕೊಳ್ತಾ ಇದ್ರು. ಆದರೆ ಇನ್ನೂ ಕೂಡ ದೂರು ದಾಖಲಾದರೂ ಕೂಡ ಒಂದು ಕಡೆ ಏನೂ ಆಗಿಲ್ಲ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಅದು ಆಗ್ತಾ ಇದ್ದ ಹಾಗೆ ಪೊಲೀಸ್ ಆಯುಕ್ತರು ಸೀಮಂತ್ ಕುಮಾರ್ ಸಿಂಗ್ ಅವರು ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಇಬ್ಬರನ್ನ ಕೂಡ ಅತ್ಯಾಚಾರ ಆರೋಪದಡಿಯಲ್ಲಿ ಸದ್ಯ ಇಬ್ಬರನ್ನ ಕೂಡ ಸಸ್ಪೆಂಡ್ ಮಾಡಿಬಿಟ್ರು. ಸಸ್ಪೆಂಡ್ ಮಾಡ್ತಿದ್ದ ಹಾಗೆ ಸಂತ್ರಸ್ತೆಗೆ ಒಂದಿಷ್ಟು ನ್ಯಾಯ ಸಿಕ್ಬಿಡ್ತು. ನಮಗೆ ನ್ಯಾಯ ಸಿಕ್ಬಿಡ್ತು, ನನಗೆ ಹಂಗಾಗೋಗ್ಬಿಟ್ಟಿತ್ತು, ಹಿಂಗಾಗೋಗ್ಬಿಟ್ಟಿತ್ತು ಅಂತ ನಾವೆಲ್ಲರೂ ಕೂಡ ಮಾತಾಡ್ಕೊಳ್ತೀವಿ. ಈಗ ಸಹಜವಾಗಿ ಒಂದು ವರ್ಗ ಆ ರೀತಿಯಾಗಿ ಮಾತಾಡಿದ್ರೆ ಮತ್ತೊಂದು ವರ್ಗ ಈ ರೀತಿಯಾಗಿ ಮಾತಾಡುತ್ತೆ. ಕಾನೂನು ರೀತಿಯಾಗಿ ನಾವು ನೋಡ್ತಾ ಹೋದಾಗ ಯಾಕಮ್ಮ ಹಾಗಾದರೆ ಪ್ರಮುಖವಾಗಿ ಮೊದಲನೇ ಬಾರಿಗೆ ಅತ್ಯಾಚಾರ ಆದಂಥ ಸಂದರ್ಭದಲ್ಲಿ ಅವಳಿಗೆ ಅರಿವಿಲ್ವಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಮತ್ತೊಂದು ಕಡೆ ಮದುವೆ ಆಗಿತ್ತು, ಮಕ್ಕಳಿದ್ದಾರೆ, ಗಂಡ ಇದ್ದಾನೆ, ಎಲ್ಲವೂ ಕೂಡ ಇದೆ, ಒಂದು ಒಳ್ಳೆ ಸಂಸಾರ ಇದೆ ಅಂತಂದಾಗ ಇನ್ಸ್ಪೆಕ್ಟರ್ ಸುನೀಲ್ ಅವ್ರದ್ದು ಯಾಕೆ ಇಂಥ ಕೆಲಸಕ್ಕೆ ಕೈ ಹಾಕಬೇಕು ಅಂತಂದರೆ, ಅನ್ನ ಹಳಸಿತ್ತು, ನಾಯಿ ಹಸ್ದಿತ್ತು ಅನ್ನುವಂಥ ಮಾತು ಕೇಳಿಬರುತ್ತಲ್ಲ, ಅದೇನಾ ಇದು? ಒಂದು ಇಷ್ಟು ಉದಾಹರಣೆನಾ ಹಾಗಾದರೆ? ಸೊ ಇವೆಲ್ಲವೂ ಕೂಡ ಬೆಳಕಿಗೆ ಬರ್ತಾ ಇದೆ. ನೋಡಿ, ಒಳ್ಳೆ ಸಂಸಾರ ಇತ್ತು, ಚೆನ್ನಾಗಿ ಜೀವನ ನಡೀತಾ ಇತ್ತು, ಅದೆಲ್ಲವೂ ಕೂಡ ಆದ ನಂತರ ಇದೀಗ ಸಂತ್ರಸ್ತೆ ಒಂದು ಮಾತನ್ನು ಹೇಳ್ತಾಳ್ರಿ, ಹೆಂಡತಿ ಮಕ್ಕಳನ್ನು ಬಿಟ್ಟು ನನ್ನ ಹಿಂದೆ ಬಾ ಅಂತ ಹೇಳಿದ್ನಾ, ನಾನು ಅವ್ರ ಹಿಂದೆ ಹೋಗಿದ್ನಾ, ನೀನೇ ಬೇಕು ಅಂತ ಅವರೇ ತಾನೇ ನನ್ನ ಹಿಂದೆ ಬಂದಿದ್ದು, ನಾನು ಹೋಗಿದ್ನಾ ಅನ್ನುವಂಥ ಪ್ರಶ್ನೆ ಕೂಡ ಮಾಡಿದ್ರು ನಮಗೆ. ನಾವು ಹೋದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬೈಟ್ಗಳನ್ನು ತಂದಂಥ ಸಂದರ್ಭದಲ್ಲಿ ಅವರು ಮಾತಾಡುವಂಥ ಸಂದರ್ಭದಲ್ಲಿ ನೋಡಬೇಕು ನೀವು, ಏನ್ರಿ ಅವರ ಸಂಸಾರದಲ್ಲಿ ಯಾಕ್ರಿ ನೀವು ಹುಳಿ ಹಿಂಡುವಂಥ ಕೆಲಸವನ್ನು ಮಾಡಿದ್ರಿ ಅಂತ ನಾವು ಪ್ರಶ್ನೆ ಮಾಡಿದಾಗ ಅವ್ರು ಹೇಳುವಂಥದ್ದೇನು, ನೋಡ್ರಿ ನಾನು ಅವರ ಹಿಂದೆ ಹೋಗಿದ್ದಲ್ಲ, ಅವರೇ ನನ್ನ ಹಿಂದೆ ಬಂದಿದ್ದು, ಅವರೇ ನನಗೆ ಬೇಕು ನೀನೇ ಬೇಕು ಅನ್ನುವಂಥದ್ದು, ಮನೆ ಮಾಡಿಕೊಡೋಣ, ಬೇರೆ ಮನೆ ಮಾಡ್ತೀನಿ ಅನ್ನುವಂಥದ್ದು ಅವ್ರು ಹೇಳಿದ್ದು, ನಾನು ಹೇಳಿದ್ದಲ್ಲ. ಯಾವಾಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೋವಿಂದಪುರ ಠಾಣೆಯಲ್ಲಿ ಕೇಸ್ ದಾಖಲಾಗುತ್ತೆ, ಅದೇ ಠಾಣೆಯಲ್ಲಿ ಏನಾದರೂ ಒಂದಿಟ್ಟು ಕೇಸ್ ದಾಖಲಾದಂಥ ಸಂದರ್ಭದಲ್ಲಿ ಸಹಜವಾಗಿ ಹಳ್ಳ ಹಿಡಿದು ಹೋಗ್ಬಿಡ್ತಿತ್ತು ಕೇಸು. ಒಂದು ಕಡೆ ಸಂತ್ರಸ್ತಿಗೆ ನ್ಯಾಯನೇ ಸಿಗ್ತಾ ಇರಲಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೂಡ ಜನ ಮಾತಾಡ್ಕೊಳ್ತಾ ಇದ್ರು. ಆದರೆ ಅದೆಲ್ಲದಕ್ಕೂ ಕೂಡ ಮಿಗಿಲಾಗಿ ವಾಟ್ಸಪ್ನಲ್ಲಿ ಚಾಟ್ ನೋಡಿದಾಗ ಚಿನ್ನು, ಮುದ್ದು, ಬಂಗಾರ, ಮೆಸೇಜ್ ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ಗಂಟೆಗಟ್ಟಲೆ ಮೆಸೇಜ್ ಮಾಡ್ತಾಯಿದ್ರು ರೀ. ಗಂಟೆಗಟ್ಟಲೆ ಮೆಸೇಜ್ ಮಾಡ್ತಾಯಿದ್ರು, ಏನೂ ಕೂಡ ಇಲ್ಲ, ಗಂಟೆಗಟ್ಟಲೆ ಮೆಸೇಜ್ ಮಾಡ್ತಾಯಿದ್ರು, ವಿಡಿಯೋ ಕಾಲ್ ಮಾಡುವಂಥ ಪೀಡಿಸ್ತಾ ಇದ್ರಂತೆ. ಅದೇನು ಡ್ಯೂಟಿ ಮಾಡ್ತಿದ್ರು ಏನು ಕತೆನೋ ಗೊತ್ತಿಲ್ಲ, ಬಟ್ ಪೀಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರಂತೆ. ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಸಂತ್ರಸ್ತೆ ಈ ರೀತಿಯಾಗಿ ಆರೋಪವನ್ನು ಮಾಡಿದಾಗ ನಿಜವಾಗ್ಲೂ ಎಲ್ಲವೂ ಕೂಡ ಕರಾಳ ಮುಖ ಹೊರಗೆ ಬಂದ್ಬಿಡ್ತು. ಯಾಕಾದರೂ ಮಾಡಿದೆ ಗುರು, ಆಯಿತು, ನನ್ನ ಕೆಲಸ ಆಯಿತು, ನನ್ನ ಡ್ಯೂಟಿ ಮಾಡಿದ್ರೆ ಇಷ್ಟೊಂದು ಆಗ್ತಾನೇ ಇರಲಿಲ್ಲ ಅಂತ ಇದೀಗ ಸುನಿಲ್ ಅವರಿಗೆ ಅನ್ನಿಸ್ತಾ ಇರುತ್ತೆ. ಈಗ ಮನ ಮರ್ಯಾದೆ ಎಲ್ಲವೂ ಕೂಡ ಹಾಳಾಗಿ ಹೋಯ್ತಲ್ಲಪ್ಪ, ಸಂಬಂಧಿಕರ ಮುಂದೆ ನನ್ನ ಮಾನ ಮರ್ಯಾದೆ ಹಾಳಾಗಿ ಹೋಯ್ತಲ್ಲ. ಮನೆ ಮಾಡಿಕೊಡೋದಾಗಿ ಹೇಳಿ ಒಂದು ಕಡೆ ಮೋಸ ಮಾಡಿದ್ರಂತೆ,
ನ್ಯಾಯಕ್ಕಾಗಿ ಯಾವಾಗ ಡಿ ಜಿ ಆಫೀಸ್ ಅವರಿಗೆ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಸಂತ್ರಸ್ತೆ ಭಾಳಷ್ಟು ಆರೋಪಗಳನ್ನು ಮಾಡಿದ್ರು. ನಾನು ಹಂಗೆ ಮಾಡ್ತೀನಿ ಅಂತ ಹೇಳಿದ್ರು, ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಹೇಳಿದ್ರು, ಹಾಗೆ ಹೀಗೆ ಎಲ್ಲವೂ ಕೂಡ. ಒಂದು ಕಡೆ FIR ದಾಖಲಾಗುತ್ತೆ 69 BNSS ಆ್ಯಕ್ಟ್ ಅಡಿಯಲ್ಲಿ 69, 75, 75, 351 ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗುತ್ತೆ. ನೋಡಿ, ಪೊಲೀಸ್ ಅಪ್ಪನ ಲವ್ ಬಲೆಗೆ ಬಿದ್ದಿದ್ದು ಬ್ಯೂಟಿಷಿಯನ್ ಭಾಳಷ್ಟು ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಒಂದು ರೀತಿಯಾಗಿ ಪೊಲೀಸ್ ಇಲಾಖೆಗೆ ಭಾಳಷ್ಟು ದೊಡ್ಡದಾದಂಥ ಕಳಂಕ ಬಂದುಬಿಡ್ತು. ಏನಪ್ಪ ಗೃಹ ಸಚಿವರು ನಿಮ್ಮ ಇಲಾಖೆಯಲ್ಲಿ ಏನು ನಡೀತಾ ಇದೆ, ಏನು ಕತೆ ಅದನ್ನು ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಇಂಥ ಪೊಲೀಸ್ ಅಧಿಕಾರಿಗಳು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ನಿಮ್ಮ ಪೊಲೀಸ್ ಠಾಣೆಯ ಮೆಟ್ಲು ಹತ್ತದಂಥ ಸಂದರ್ಭದಲ್ಲಿ ಸಹಜವಾಗಿ ಮಹಿಳೆಯರಿಗೆ ಸುರಕ್ಷತೆ ಇಲ್ವಾ? ಹಾಗಾದರೆ ರಕ್ಷಣೆ ಬೇಕು ಅಂತ ನಿಮ್ಮ ಠಾಣೆಗೆ ನಾವು ಬರ್ತೀವಿ ಅಂತಂದಾಗ ನಮಗೆ ರಕ್ಷಣೆ ಕೊಡ್ತೀರಾ ಅಥವಾ ನೇರವಾಗಿ ಮಂಚಕ್ಕೆ ಕರಿತೀರಾ ಸ್ವಾಮಿ? ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಹಿಂದೆ ಮುಂದೆ ಯಾರೂ ಇಲ್ಲ ಅಂತಂದಾಗ ಅದನ್ನೇ ಬಂಡವಾಳ ಮಾಡಿಕೊಂಡು ನೀವು ಭಕ್ಷಕರು ಆಗ್ತೀರಾ ಅಂತಂದ್ರೆ, ರಕ್ಷಕರಿದ್ದವರು ಭಕ್ಷಕರಾಗ್ತೀರಾ ಅಂತಂದ್ರೆ ಹೆಂಗೆ ಸ್ವಾಮಿ? ಹಾಗಾದ್ರೆ ಯಾರೂ ಕೂಡ ಗಮನಿಸೋರಿಲ್ಲ. ಇಲಾಖೆಯಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ. ಇಡೀ ಪೊಲೀಸ್ ಇಲಾಖೆಗೆ ಕಳಂಕ ತರುವಂಥ ಕೆಲಸ ಆಗೋಗ್ಬಿಡ್ತು. ನೋಡಿ, ಇದೀಗ ಅಮಾನತು ಮಾಡಿದ್ರು, ಸಸ್ಪೆಂಡ್ ಮಾಡಿದ್ರು. ಈಗ ಏನಾಯ್ತು ಹಾಗಾದ್ರೆ? ಮಾನ ಮರ್ಯಾದೆ ಹೋಯ್ತಲ್ವಾ? ಇದೇ ಯೋಚನೆ ಮಾಡಿದ್ರೆ ಹಿಂಗೆಲ್ಲ ಆತಿತ್ತ ಸ್ವಾಮಿ? ಕಾನೂನಿನ ಚೌಕಟ್ಟಿನಲ್ಲಿ ಇರುವಂಥ ವ್ಯಕ್ತಿಗಳು ನೀವು ಕಾನೂನನ್ನು ಉಲ್ಲಂಘಿಸಿದ್ರೆ ಹೆಂಗೆ? ಯಾರೋ ಒಬ್ಬರು ಏನಾದರೂ ಮಾತಾಡಿದ್ರೆ ಜೋರಾಗಿ ಮಾತಾಡ್ತೀರಾ. ಪೊಲೀಸ್ ಭಾಷೆನೇ ಬೇರೆ ರೀತಿಯಾಗಿ ಬರುತ್ತೆ. ಮೈ ಮೇಲೆ ಕಾಕಿನೇ ಬಿದ್ದಂಥ ಸಂದರ್ಭದಲ್ಲಿ ಅದು ಮಾತೆಗಳು ಬೇರೆ ಬರುತ್ತೆ. ಆ ಮಾತುಗಳನ್ನು ಗಮನಿಸಬೇಕು ನೀವು, ಯಾವ ರೀತಿಯಾಗಿ ಮಾತುಗಳು ಬರುತ್ತೆ ಅಂತ ನೋಡೋಕ್ಕಾಗೋದಿಲ್ಲ. ಆ ರೀತಿಯಾಗಿ ಆರ್ಭಟ ಅವ್ರದ್ದು. ಅಬ್ಬಬ್ಬಬ್ಬಬ್ಬ, ಮೆಚ್ಚಬೇಕ್ರಿ ಪೊಲೀಸ್ ಠಾಣೆಗೆ, ಪೊಲೀಸ್ ಅಧಿಕಾರಿಗಳನ್ನು. ನಿಜವಾಗ್ಲೂ ಕೂಡ ಬಡವರು ಬಗ್ಗರು ಒಂದಿಷ್ಟು ಠಾಣೆಗೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತಂದರೆ ನಿಜಕ್ಕೂ ಕೂಡ ಹೇಳೋಕ್ಕಾಗೋದಿಲ್ಲ, ಅಂಥ ಪರಿಸ್ಥಿತಿ ಇದೆ. ಆ ರೀತಿಯಾಗಿ ವರ್ತನೆ ಮಾಡ್ತಾರೆ, ಬಡವರ ಮೇಲೆ ದೌರ್ಜನ್ಯ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಏನಾದರೂ ಒಂದಿಷ್ಟು ನಾವು ಠಾಣೆಯಿಂದ ಒಂದಿಷ್ಟು ಫೋನ್ ಬಂದಿದ್ದೆ ಅಂತಂದರೆ ಇಲ್ಲಿ ಗಡ 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 ನಡಿಗೆ ಹೋಗಿಬಿಡಬೇಕು ಅವ್ರ ಮಾತುಗಳನ್ನು ಕೇಳದಂಥ ಸಂದರ್ಭದಲ್ಲಿ. ಈಗೇನು ಮಾಡ್ತೀರಾ? ಪೊಲೀಸ್ ಠಾಣೆ ಮೇಲೆ, ಪೊಲೀಸ್ ಇಲಾಖೆ ಮೇಲೆ ಆ ಠಾಣೆಯ ಇನ್ಸ್ಪೆಕ್ಟ್ರೇ ಈ ರೀತಿ ಮಾಡಿದಾಗ ಯಾವ ರೀತಿಯಾಗಿ ಕ್ರಮ ತೋತೀರಾ? ಅಮಾನತು ಮಾಡ್ತೀರಿ ಸ್ವಾಮಿ? ಆಯಿತಾ, ಮುಗಿತಾ? ಮುಂದೇನು ಇಲ್ವಾ? ಅಂತಂದರೆ ಇದು ಲೀವ್ ಇನ್ ಸಸ್ಪೆಂಡ್ ಅಂತಾರಲ್ಲ, ಅಂದರೆ ರಜೆದ ಮೇಲೆ ಸಸ್ಪೆಂಡ್ ಅಂತಾರಲ್ಲ, ಆಗಂಗೆ ಆಗೋಗ್ಬಿಡ್ತಾ? ಹಾಗಾದರೆ ಮುಂದಿನ ಕ್ರಮ ಇಲ್ವಾ? ಒಂದು ಕಡೆ ನ್ಯಾಯ ಸಿಕ್ಕಿಬಿಡ್ತಾ ಸಂತ್ರಸ್ತೆಗೆ? ಅನ್ಯಾಯ 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 ಅನ್ಯಾಯ, ಎಲ್ಲಿ ಸ್ವಾಮಿ ನ್ಯಾಯ? ಇದೇನಾ ಹಾಗಾದರೆ? ಎಸ್, ಇಷ್ಟೆಲ್ಲವೂ ಕೂಡ ಒಂದು ಕಡೆ ಪೊಲೀಸ್ ಇಲಾಖೆ, ಇಂತಿಂಥ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿದ್ದಾರೆ, ಮೆಚ್ಚಬೇಕು, ಸೆಲ್ಯೂಟ್ ಹೊಡಿಬೇಕು. ನಿಜವಾಗಲೂ ಕೂಡ ಒಂದಿಷ್ಟು ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ನಮಗೆ ಎಲ್ಲೂ ಕೂಡ ಅನಿಸುತ್ತೆ, ಇದ್ರೆ ಇಂಥ ಅಧಿಕಾರಿ ಇರಬೇಕ್ರಿ, ಇಂತಿಂಥ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಒಬ್ಬೊಬ್ಬರನ್ನ ನೋಡಿದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ವೈರಲ್ ಆಗ್ತಾ ಇರುವಂಥ ಕೆಲವೊಂದಿಷ್ಟು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅಣ್ಣಾಮಲೈ, ಒಂದು ಕಡೆ ರವಿಚಂದ್ರನ್ ACP ಚಂದನ್ ಅವರಾಗಿರ್ಬೋದು, ಸಾಕಷ್ಟು ಈ ಪೊಲೀಸ್ ಇಲಾಖೆಯಲ್ಲಿ ಇರುವಂಥ ಕೆಲವೊಂದಿಷ್ಟು ಈ ಪೊಲೀಸರನ್ನು ನೋಡಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸುತ್ತೆ. ಸಾಕಷ್ಟು ಯುವಕ ಯುವತಿಯರು ಕೂಡ ಎಲ್ಲರೂ ಕೂಡ ಹೇಳುವಂಥದ್ದೇನೋ, ಆದರೆ ಇಂಥ ಪೊಲೀಸ್ ಅಧಿಕಾರಿ ಆಗಬೇಕು, ಆದರೆ ಇಂಥ ದಕ್ಷ ಪೊಲೀಸ್ ಅಧಿಕಾರಿ ಆಗಬೇಕು ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಯಾಕೆ ಹೇಳಿ? ಆ ಪೊಲೀಸಲ್ಲಿ ಇರುವಂಥ ಒಂದಿಷ್ಟು ಕ್ವಾಲಿಟಿ ಆಗಿರ್ಬೋದು, ಅವರಲ್ಲಿ ಇರುವಂಥ ಒಂದಿಷ್ಟು ತಾಕತ್ತು, ಆ ಪೊಲೀಸ್ ಇಲಾಖೆ ಇದೆ ಹಿಂಗಿದೆ, ಯಾವ ರೀತಿಯಾಗಿ ಪ್ರಾಮಾಣಿಕತೆ ಇದ್ದಾರೆ, ಯಾರಿಗೂ ಕೂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಡೆಯುವಂಥ ಕೆಲಸ ಆಗಿರ್ಬೋದು, ಯಾರಿಗೂ ಕೂಡ ಅನ್ಯಾಯ ಆಗದ ಹಾಗೆ ನ್ಯಾಯ ದೊರಕಿಸಿಕೊಡುವಂಥ ಕೆಲಸವನ್ನು ಮಾಡುವಂಥದ್ದು, ಇದೆಲ್ಲವೂ ಕೂಡ ಪೊಲೀಸರ ಕೆಲಸ ರೀ, ಪೊಲೀಸ್ ಇಲಾಖೆಯಲ್ಲಿ ಇದ್ದಂಥ ಮಾತುಗಳು. ಆದರೆ ಇತ್ತೀಚಿನ ದಿನಗಳಲ್ಲಿ ರಕ್ಷಕರಿದ್ದವರು ಭಕ್ಷಕರಾಗುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಪೊಲೀಸ್ ಅಪ್ಪನ ಪೋಲಿ ಆಟಕ್ಕೆ ಬೆಂದು ಹೋದಂಥ ಅದೆಷ್ಟೋ ಜನ ಬಾಯಿ ಬಿಡೋಕ್ಕಾಗ್ತಾ ಇಲ್ಲ, ಹೇಳೋಕ್ಕಾಗ್ತಾ ಇಲ್ಲ. ಎಲ್ಲಿ ಒದ್ದು ಒಳಗೆ ಹಾಕ್ಬಿಡ್ತಾರೋ ಏನು ಕತೆನೋ ಮಾರಾಯ, ಎಲ್ಲಿ ಯಾವ ಕೇಸ್ ಹಾಕ್ಬಿಡ್ತಾರೋ ಗೊತ್ತಿಲ್ಲ ಮಾರಾಯ. ಅದಕ್ಕೋಸ್ಕರ ಭಯ ಪಡುವಂಥ ಕೆಲಸ ಆಗ್ತಾ ಇದೆ. ಪೊಲೀಸರಂತಂದರೆ ಭಯ ಇದೆ, ಈಗ ಒಂದು ರೀತಿ ಭಯ ಇದೆ. ಅದು ಭಯ ಇರಬೇಕಾಗಿರುವಂಥದ್ದು ಕಳ್ಳರಿಗೆ, ಸುಳ್ಳರಿಗೆ, ಒಂದಿಷ್ಟು ಈ ಬೇರೆ ಬೇರೆ ಕೆಲಸ ಮಾಡ್ತಾರಲ್ಲ ಅಂಥವ್ರಿಗೆ, ದಗಾಕೋರರಿಗೆ, ಕೊಲೆಗಾರರಿಗೆ ಭಯ ಇರಬೇಕು. ಆದರೆ ಪೊಲೀಸ್ ಠಾಣೆಗೆ ಬರಬೇಕು ಅಂತಂದ್ರು ಇದೀಗ ಭಯ ಬರ್ತಾ ಇದೆ.
ಆ ಭಯವನ್ನು ಹೋಗಲಾಡಿಸಿ ನಾವು ಕೂಡ ಸಾರ್ವಜನಿಕರು, ನಾವು ಕೂಡ ನಿಮ್ಮ ರಕ್ಷಕರು, ನಿಮ್ಮ ಅಂಗರಕ್ಷಕರಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆ ಅಂತಂದಾಗ ಒಂದಿಷ್ಟು ಹೆಮ್ಮೆ ಇದೆ, ಕರ್ನಾಟಕದ ಪೊಲೀಸರು ಅಂತಂದರೆ ಒಂದು ಹೆಮ್ಮೆ ಇದೆ. ಆದರೆ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳು ಇಡೀ ಇಲಾಖೆಗೆ ಕಳಂಕ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ವಾಮಿ. ಅದನ್ನು ಗಮನಿಸಿ. ಆ ಪೊಲೀಸ್ ಇಲಾಖೆಯಿಂದಾಗಿ ಅಂಥವ್ರು ಯಾರಿದ್ದಾರೆ ಒದ್ದು ಅವ್ರನ್ನ ಒಳಗೆ ಹಾಕಿ ಅಥವಾ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸಿ, ಜೀವನ ಆದರೂ ಬೇರೆ ಮಾಡ್ಕೊಳ್ಳಿ ಅವರು. ಆದರೆ ಈ ರೀತಿಯಾಗಿ ಇಲಾಖೆಗೆ ಕಳಂಕ ತರಕ್ಕೆ ಹೋಗಬೇಡಿ. ಇದೀಗ ಸಸ್ಪೆಂಡ್ ಮಾಡಿದ್ದಾರೆ ಅನ್ನುವಂಥ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆಯಲ್ಲ, ಒಂದಿಷ್ಟು ಸಂತ್ರಸ್ತೆಗೆ ನ್ಯಾಯ ಸಿಕ್ಕಂಗಾಗೋಗ್ಬಿಟ್ಟಿದೆ ಅಂತಲೇ ಜನ ಎಲ್ಲ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ.